ಹೊಸನಗರದಲ್ಲಿ ತಾಂಡವಾಡುತ್ತಿದ್ದ ಕೆಎಫ್ಡಿ ತೀರ್ಥಹಳ್ಳಿಯ ಕಟ್ಟೆಹಕ್ಲು ಯುವಕನನ್ನ ಬಲಿ ಪಡೆದಿದೆ. ತೋಟದಲ್ಲಿ ಹುಲ್ಲು ತೆಗೆಯುವ ಕೃಷಿ ಕಾರ್ಮಿಕ ಕೆಡಿಎಫ್ಗೆ ಬಲಿಯಾಗಿದ್ದಾನೆ. ಇದರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಎಫ್ಡಿಗೆ ಮೊದಲ ಬಲಿಯಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಕಟ್ಟೆ ಹಾಕುವ ಸಮೀಪದ ಸಸಿ ತೋಟದ ನಿವಾಸಿ ಕಿಶೋರ್ ಕಳೆದ ವಾರ ಅನಾರೋಗ್ಯದಿಂದ ಬಳಲ್ತಿದ್ದು, ಅನಾರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರನ್ನ ತೀರ್ಥಹಳ್ಳಿ ಕೆಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಅಗತ್ಯವಿದ್ದ ಕಾರಣ ಅವರನ್ನ ಮಂಗಳೂರು ಮಣಿಪಾಲ್ ಆಸ್ಪತ್ರೆಗೆ ವರ್ಗಾಯಿಸಲಾಗಿತ್ತು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಿಶೋರ್ ತಡರಾತ್ರಿ ಸುಮಾರು 2:30 ವೇಳೆಗೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಮಂಗನ ಕಾಯಿಲೆಗೆ ಇದು ಈ ವರ್ಷದ ಮೊದಲನೇ ಬಲಿಯಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ 28 ಜನರಲ್ಲಿ ಕೆಎಫ್ಡಿ ಕಾಣಿಸಿಕೊಂಡಿದೆ. ಕೆಲವರು ಇದರಲ್ಲಿ ಗುಣಮುಖರಾದರೆ ಇನ್ನೂ ಕೆಲವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಜ್ವರ ಮತ್ತು ಮೈಕೈ ನೋವಿಂದ ದಾಖಲಾದ ಕಟ್ಟೆಹಕ್ಲು ಯುವಕ ಸಾವನ್ನಪ್ಪಿದ್ದಾರೆ.